ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ದುಬೈನಲ್ಲೂ ಕೂಡ ಡೆವಿಲ್ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಯಾವ ಚಿತ್ರಮಂದಿರದಲ್ಲಿ ಅಂತ ಕೇಳಿದ್ರೆ ವೋಕ್ಸ್ ಅನ್ನುವ ಚಿತ್ರಮಂದಿರ. ಅರೆ, ಹೆಸರೇ ಕೇಳಲಿಲ್ವಲ್ಲ, ಏನಿದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರನ ಅಥವಾ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರನ ಅಂತ ಕೇಳಿದ್ರೆ ಇದು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ. ನಮ್ಮ ಭಾರತದಲ್ಲಿ PVR, ಸಿನಿಪೋಲಿಸ್, ಐನಾಕ್ಸ್ ಚಿತ್ರಮಂದಿರ ಯಾವ ರೀತಿ ಚೈನ್ ಲಿಂಕ್ ಇದೆಯೋ ಅದೇ ರೀತಿ ದುಬೈನಲ್ಲಿ ವೋಕ್ಸ್ ಅನ್ನುವ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ, ಇಲ್ಲಿ ಡೆವಿಲ್ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಎಷ್ಟು ಪ್ರದರ್ಶನಗಳಲ್ಲಿ ಈ ಸಿನಿಮಾ ಅಬ್ಬರಿಸ್ತಾ ಇದೆ ಅಂತ ಕೇಳಿದ್ರೆ ಇದು ಇವತ್ತು 12ನೇ ತಾರೀಕು 12/12/2025 ಬುರ್ಜುಮೆನ್ ಅನ್ನುವ ಮಾಲ್ನಲ್ಲಿ ರಾತ್ರಿ 10 ಗಂಟೆ ಪ್ರದರ್ಶನ. ಇವಾಗ ಸಮಯ 10 ಗಂಟೆ ಆಗಿದೆ, ಪ್ರದರ್ಶನ ಆಗ್ತಾ ಇದೆ. ಮತ್ತೊಂದು ಸಿಟಿ ಸೆಂಟರ್ ಅಂತ, ಇಲ್ಲಿ 10:55. ಇನ್ನೊಂದು ಸಿಟಿ ಸೆಂಟರ್ ಶಾರ್ಜಾ, ಇಲ್ಲಿ 10:40. ಸಿಟಿ ಸೆಂಟರ್ ಶಿಂದಗ, ಇಲ್ಲಿ 11:30. ನಮ್ಮ ಬೆಂಗಳೂರಿನಲ್ಲಿ 11:30ಕ್ಕೆ ಪ್ರದರ್ಶನನೇ ಇಲ್ಲ, ಕೊನೆಯ ಪ್ರದರ್ಶನ 10:30ಕ್ಕೆ. ಆದರೆ ದುಬೈನಲ್ಲಿ 11:30ಕ್ಕೆ ಕೊನೆಯ ಪ್ರದರ್ಶನ. ಕೇವಲ ಇಷ್ಟೇನಾ? 4 ಪ್ರದರ್ಶನನ? ಕೇವಲ 4 ಮಾಲಲ್ಲಿ ಈ ಸಿನಿಮಾದ ಪ್ರದರ್ಶನ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಇದು ಇವತ್ತು. ಯಾಕಂತ ಹೇಳಿದ್ರೆ ನಾನು ರೆಕಾರ್ಡ್ ಮಾಡ್ತಾ ಇರೋದು ರಾತ್ರಿ 10 ಗಂಟೆಗೆ. ಇಷ್ಟೇ ತೋರಿಸುತ್ತೆ. ಹಣೆ ಬರ ಏನಂತ ನಾಳೆ ಗೊತ್ತಾಗುತ್ತೆ. ನಾಳೆ ನೋಡೋಣ, 13ನೇ ತಾರೀಕು. ನೋಡಿ, ಬುರ್ಜುಮೆನ್ನಲ್ಲಿರುವಂತಹ ವೋಕ್ಸ್ ಚಿತ್ರಮಂದಿರದಲ್ಲಿ ದಿನ 3 ಆಟ. ಮಧ್ಯಾಹ್ನ 12, ಸಂಜೆ 6:45, ರಾತ್ರಿ 10:30. ಇನ್ನು ಸಿಟಿ ಸೆಂಟರಲ್ಲಿ 12:25, 10:15. ಇನ್ನು ಸಿಟಿ ಸೆಂಟರ್ ಶಾರ್ಜಾದಲ್ಲಿ ಪ್ರೀಮಿಯಂ 2 ಗಂಟೆ, ಸ್ಟ್ಯಾಂಡರ್ಡ್ 10:40, ರಾತ್ರಿ 10:40ಕ್ಕೆ ಪ್ರದರ್ಶನ. ಇನ್ನು ಮತ್ತೊಂದು ಸಿಟಿ ಸೆಂಟರ್ ಶಿಂದಗ, ಇಲ್ಲಿ ದಿನ 4 ಆಟ. 12:30, 4:30, 8 ಗಂಟೆ, ಹಾಗೆ ರಾತ್ರಿ 11:45, 11:45ಕ್ಕೆ ಪ್ರದರ್ಶನ ಇದೆ. ಇನ್ನು ಮೆಗಾಪ್ಲೆಕ್ಸ್, ಇಲ್ಲಿ 2 ಆಟ. ಮಧ್ಯಾಹ್ನ 1 ಗಂಟೆ, ಹಾಗೆ ಸಂಜೆ 5 ಗಂಟೆ. ಇಷ್ಟು ದುಬೈನಲ್ಲಿ ಈ ಸಿನಿಮಾಗೆ ಸಿಕ್ಕಿರುವಂತಹ ಚಿತ್ರಮಂದಿರಗಳು. ಇದು ಕೇವಲ ವೋಕ್ಸ್ ಅಷ್ಟೇ, ಮತ್ತೊಂದಿಷ್ಟು ಚಿತ್ರಮಂದಿರಗಳು ಸಿಕ್ಕಿವೆ. ನಾವಿಲ್ಲಿ ಹೇಳ್ತಾ ಇರೋದು ಕೇವಲ ವೋಕ್ಸ್ ಸಿನಿಮಾಸ್ ಅನ್ನುವ ಚಿತ್ರಮಂದಿರದ ಬಗ್ಗೆ, ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರದ ಬಗ್ಗೆ. 13 ಪ್ರದರ್ಶನ ವೋಕ್ಸ್ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ನಮ್ಮ ಕನ್ನಡದ ಡೆವಿಲ್ ಸಿನಿಮಾಗೆ ಸಿಕ್ಕಿದೆ. ಪ್ರತಿಕ್ರಿಯೆ ಇದ್ದರಿಂದಲೇ ಒಂದೊಂದು ಚಿತ್ರಮಂದಿರ 4, 2, 3 ಪ್ರದರ್ಶನಗಳನ್ನ ನೀಡಿರೋದು. ಇಲ್ಲ ಅಂತ ಆಗ್ತಿದ್ರೆ ಇಷ್ಟೊತ್ತಿಗೆ ಈ ಸಿನಿಮಾ ಎತ್ತಂಗಡಿ ಆಗ್ತಾ ಇತ್ತು. ನೋಡಿ, ಎಲ್ಲಾದ್ರೂ ಒಂದು ಪ್ರದರ್ಶನ ಇದೆಯಾ? 3 ಪ್ರದರ್ಶನ, 2 ಪ್ರದರ್ಶನ, 4 ಪ್ರದರ್ಶನವನ್ನ ಈ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಕೊಟ್ಟಿದೆ ಅಂತಾದ್ರೆ ಈ ಸಿನಿಮಾಗೆ ದುಬೈನಲ್ಲೂ ಕೂಡ ಭರ್ಜರಿಯಾಗಿ ರೆಸ್ಪಾನ್ಸ್ ಇದೆ ಅಂತ ಅರ್ಥ. ಒಂದಿಷ್ಟು ಮಂದಿ ಹೇಳ್ತಾರೆ, ಇಲ್ಲ ಗುರು, ಬರೀ ಸುಳ್ಳು, ಹಂಗೆ ಹಿಂಗೆ ಅಂತ. ನಮ್ಮ ತಮಿಳ್ನಾಡಿನ ಎಪಿಸೋಡ್ನಲ್ಲೇ ಗೊತ್ತಾಯ್ತು, ತೋರಿಸ್ತಾ ಇದ್ದೀವಿ. ತಮಿಳ್ನಾಡಿನ ಹೊಸೂರಿನಲ್ಲಿ ಮೊದಲ ದಿನ ಒಟ್ಟು 6 ಫ್ಯಾನ್ ಶೋ ಸಿಕ್ಕಿರೋದು, ಜೊತೆಗೆ 25 ಪ್ರದರ್ಶನ ಆಗಿರೋದು. ಆದ್ರೂ ಕೂಡ ಇಲ್ಲ ಇಲ್ಲ ಅಂತ ಹೇಳ್ತಿದ್ದಾರೆ. ಇಂಥವ್ರಿಗೆ ಅದು ಏನನ್ಬೇಕು? ಸುಳ್ಳು ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ವಿತ್ ಪ್ರೂಫ್ ತೋರಿಸಿದ್ರು, ಬುಕಿಂಗ್ ಯಾವ ರೀತಿ ಆಗಿದೆ ಅನ್ನೋದನ್ನ ತೋರಿಸಿದ್ರು ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಇದಕ್ಕೆ ಇದಕ್ಕೆ ಹೇಳದಿರ್ತಾರೆ. ಈ ದುಬೈನ ಎಪಿಸೋಡು ಕೂಡ ಅದನ್ನೇ ಹೇಳೋದು, ಇಲ್ಲ ಫೇಕು ಅಂತ, ಸುಳ್ಳು ಸುದ್ದಿ ಹಬ್ಬಿಸ್ಬೇಡಿ ಅಂತ. ಸುಳ್ಳು ಸುಳ್ಳು ಹೇಳಿ, ಇದ್ದದನ್ನ ಇಲ್ಲ ಅಂತ ಹೇಳಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರೋದು ಅವರು. ಬಾಯಿಗೆ ಬಂದಂತೆ ಏನೋ ಗೊತ್ತಿದೆ ಅಂತ ಫಸ್ಟ್ ಚೆಕ್ ಮಾಡಿ ನೋಡ್ಲಿ, ಗೊತ್ತಾಗುತ್ತೆ. ಇಂಥವ್ರಿಗೆ ಆ ದೇವರೇ ಬುದ್ಧಿ ಕೊಡ್ಬೇಕಷ್ಟೇ. ಮತ್ತೆ ಕೆಲವರೆಲ್ಲ ಇದ್ದಾರೆ ಪೂರ್ವಾಗ್ರಹ ಪೀಡಿತರು, ಅವ್ರಿಗೆ ಏನು ಮಾಡೋದಕ್ಕಾಗಲ್ಲ. ಅವರು ಅದು ಏನು ಹೇಳಿದ್ರು ಕೂಡ ಇಲ್ಲ ಇದು ಸುಳ್ಳು, ಇಲ್ಲ ಇದು ಫೇಕು, ಇದನ್ನೇ ಹೇಳ್ತಾ ಇರ್ತಾರೆ. ಅಂಥವ್ರನ್ನ ಬಿಟ್ಬಿಡ್ಬೇಕಷ್ಟೇ. ಒಟ್ಟಾರೆಯಾಗಿ ದುಬೈನಲ್ಲಿ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇರೋದಂತೂ ಸತ್ಯ. ನಮಸ್ಕಾರ.